ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ್ರು. ಬಟೇಂಗೆ ತೋ ಕಟೇಂಗೆ ಅಂತ ಘೋಷಣೆಗೆ ಹೋಗಿದವ್ರು ಯಾರು? BJPಗರು, ಯೋಗಿ ಆದಿತ್ಯನಾಥ್. ಜಾತಿ ಕುಲ ಅಂತ ಹೇಳ್ತಾ ಒಡೆದು ಬೇಕಾಗಿಲ್ಲ, ನಾವು ಒಕ್ಕಟ್ಟಾಗಿರ್ಬೇಕಾಗಿದೆ, ಅದು ಬೇಕಾಗಿಲ್ಲ. ಜಾತಿ ಗಣತಿ ಮತ್ತೇನೋ ಆಗಲಿ, ನಾವೆಲ್ಲ ಒಂದಾದ್ರೆ ಶಕ್ತಿ ಹೆಚ್ಚಾಗ್ತದೆ ಅಂತ ಹೇಳಿದಂಥವ್ರು ಇವತ್ತು ಹೇಗೆ ನಮ್ಮ ಮೋದಿಯವರು ಅತಿ ಒಂದು ಗಂಭೀರ ಸಮಯದಲ್ಲಿ, ಅದರಲ್ಲೂ ಮುಖ್ಯವಾಗಿ ಪಾಕಿಸ್ತಾನದ ವಿರುದ್ಧ ಇನ್ನೇನು ಯುದ್ಧ ಘೋಷಣೆ ಆಗೇ ಬಿಡ್ತು ಅನ್ನೋ ಸಂದರ್ಭದಲ್ಲಿ ಆ ರೀತಿ ಮೀಟಿಂಗ್ಗಳು ಅವು. ಅದರಲ್ಲೂ ನಮ್ಮ ಗೋಧಿ ಮೀಡಿಯಾ ಅಂತೂ ರಾಕೆಟ್ಗಳು ಲಾಂಚಿಂಗ್ ಮಾಡೋದು, ಮತ್ತೇನೋ ಮಾಡೋದು, ವಿಮಾನ ಹಾರಿಸೋದು, ಯುದ್ಧ ವಿಮಾನಗಳು ಹಾರಿಸೋದು, ಜಲದಿಂದ ಯುದ್ಧ ಶುರು ಹೋಗೋದು ಎಲ್ಲ ಪ್ರಚಾರ ಮಾಡ್ತಾಯಿದ್ರು. ಇಂಥ ಸಂದರ್ಭದಲ್ಲಿ ಏಕಾಏಕಿ ನಮ್ಮ ರೈಲ್ವೆ ಮಿನಿಸ್ಟರ್ ಅವರು, ವೈಷ್ಣವಿಯವರು ಜನಗಣತಿ ಮಾಡ್ತೀವಿ, ಜಾತಿ ಜನಗಣತಿ ಮಾಡ್ತೀವಿ, ಮತ್ತೆ ಜಾತಿ ಜನಗಣತಿ ಇಲ್ಲಿವರೆಗೆ ಇದು ಸದಾ ವಿರೋಧಿಸ್ತಾ ಬಂದಂಥ BJP, ಮೋದಿಯವರು, ಜನಸಂಘದವರು ಅಥವಾ ನಮ್ಮ RSSದವರು ಹೇಗಾಗಿ ಇದೇನು ಹೊಸದು? ನಮ್ಮ ಏಕಾಯ್ತು ಲೇಖಾಯ್, ನಾವು ಎಲ್ಲರೂ ಒಗ್ಗಟ್ಟಿದ್ರೆ ಏನು ಬೇಕಾದ್ರೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳುವಂಥವ್ರು, ಈ ಜಾತಿ ಬಗ್ಗೆ ಮಾತಾಡೋರಿಗೆ ದೇಶ ಹೊಡೆಯುವರಪ್ಪ ಇವರು ಅಂತ ಹೇಳೋರು ಇವತ್ತು ಹೇಗಾಗಿ ಈ ಕಡೆ ಯಾಕೆ ಹೊಳ್ಳಿದ್ರು ಇವರು? ದೊಡ್ಡ ಪ್ರಶ್ನೆ ಅದು. ಯಾಕೆಂದರೆ ಈಗ ನಿಮ್ಗೆ ಹಲವು ಸಲ ಚರ್ಚೆ ಮಾಡ್ತಾ ನಿಮ್ಮ ಜೊತೆಗೆ ಮಾತಾಡಿದ್ದೀನಿ. ಅವ್ರು ಎಷ್ಟು ಮಟ್ಟಿಗೆ ಅದನ್ನು ಅನುಸರಿಸಿದ್ರು ಗೊತ್ತಿಲ್ಲ, ಬಟ್ ನೀತಿಯಲ್ಲಿ ಬದಲಾವಣೆ ಮಾಡ್ಕೊಳ್ತಾ ಹೊರಟಿದ್ದಾರೆ RSS ಮತ್ತು ಅವರ BJP. ವಿಶೇಷವಾಗಿ ನಾವು ಭಾಳಷ್ಟು ನೋಡಿದ್ದೀವಿ ಇದನ್ನು ಮಾತನ್ನು. ದಲಿತ ಪ್ರೈಮ್ ಮಿನಿಸ್ಟರ್ ನಮ್ಮವರು ಹೇಳೋಕ್ಕೆ ಪ್ರಯತ್ನ ಮಾಡಿದರು. ಅದರಲ್ಲೂ ಮುಖ್ಯವಾಗಿ OBC ನಮ್ಮವರು, ದಲಿತರಿಗೆ ಅಂದರೆ ಅಂಬೇಡ್ಕರ್ ಅವರು ಸಾಕಷ್ಟು ತೊಂದರೆ ಕೊಟ್ಟಿರು ಅಂತ ಹೇಳ್ತಾಯಿದ್ರು ನಮ್ಮ ಕಾಂಗ್ರೆಸ್ಸಿಗರು. ಅಂದರೆ ಒಟ್ಟಿನಲ್ಲಿ ಏನಾದರೂ ಮಾಡಿ ದಲಿತ ಓಟನ್ನು ಮತ್ತು ಹಿಂದುಳಿದ ಮತ್ತು ಹಿಂದುಳಿದ ಜೊತೆಗೆ ನಮ್ಮ ಆದಿವಾಸಿಗಳ ಮತಗಳನ್ನು ಒಡಿದಂಗೆ ನೋಡ್ಕೊಂಡು ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿ, ಹಿಂದೂ ಧರ್ಮ ಒಂದಪ್ಪ, ನಾವೇನು ಬೇರೆ ಅಲ್ಲ, ನಾವೆಲ್ಲರೂ ಒಂದೇ ಹೋಗುವಂಥದ್ದು, ಜಾತಿಗಳಿಂದ ಅದು ಬಿಟ್ಟುಬಿಡೋನೆಲ್ಲ ಜಾತಿ ಅನ್ನುವಂಥ ಮಾತಾಡುವಂಥವ್ರು ಇವತ್ತು ಜಾತಿ ಗಣತಿ ಅದು. ಮತ್ತು ವೈಷ್ಣವರು ಹೇಳ್ತಾರೆ ಇಲ್ಲ ಕಾಂಗ್ರೆಸ್ಸಿಗರಿಂದ ಮಾಡಲಿಲ್ಲ ಜಾತಿ ಗಣತಿ, ಅವರು ಇದ್ದಾಗಿಂದು ನಾವು ಇವತ್ತು